ಬೋರ್ಡ್ ಯಾವುದು ಹಿಂದೆ ಹಾಕಿದ್ದು ಸರ್ ಆ ಬೋರ್ಡ್ ಒಂಚೂರು ತರದ ಮುಳ್ಳು ಅಂತ ಹೇಳ್ತೀವಿ ಅದಕ್ಕೆ. ತರದ ಮುಳ್ಳು ಕೈರ ಅಂತಲ್ಲ, ಕೈರ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಓಕೆ just keep it now, no need, it's okay, we will do it, don't worry, touch the plant, it's fine. ನೀವು ಹಾಕಿ ಸರ್, ಹಾಕಿ ಅಕ್ಕ. ಓಕೆ ನೀರು ನೀರು ವಾಟರ್ ನೀರೇನು ಬೇಡ ಏನೋ. ಓಕೆ ಡನ್. ನಮಃ ಸೂರ್ಯಾಯ ನಮಃ. ಎಕ್ಕದ ಗಿಡ ಹಾಕಿ 3 ಹಾಕಿ ಅವರ ಮನೆ ಮಗು ಇದೆ. ಸೂರ್ಯದೇವರಿಗೆ ನಮೋ ನಮಃ. ಹಾಂ ಮಾತಾಡಿ. ಏನಿದು? ಎಲ್ಲೋಗಿದ್ರಿ? ಸರ್ ಇಲ್ಲೇ ಕಾಡು ಕೃಷಿಕರ ಶಾಲೆ. ಹಾಂ ಅಲ್ಲಿಗೆ ಹೋಗಿದ್ವಿ ಸರ್. ಏನು ಹೇಳಿದ್ರಲ್ಲಿ? ಅಲ್ಲಿ ಅದೇ ಸಾವಯವ ಕೃಷಿ. ಹಾಂ ಎಷ್ಟು ಕೇಳಿದ್ರು ಸಾಲದು ಅನ್ನೋ ಥರದಲ್ಲಿತ್ತು. ಹಾಂ ಸ್ವರ್ಗ. ಓ ತುಂಬಾ ಸಂತೋಷ. ಉಂಡು ಹೋದ ಕೊಂಡು ಹೋದ ಅನ್ನೋ ತಿಳ್ಕೊಂಡ್ರು ಸಾಲದು ಸರ್. ಹೌದಾ? ಇವತ್ತೆಲ್ಲ ಇದ್ರೂನೆ ಕಲಿಯೋದು ಬೇಕಾದಷ್ಟಿತ್ತು. ತುಂಬಾ ಸಂತೋಷ. ದೊಡ್ಡವರು, ಹಿರಿಯರು, ವಿಜ್ಞಾನಿಗಳು, ಅನುಭವಸ್ಥರು ಎಲ್ಲರನ್ನು ಕರೆಸಿ ನಮಗೆ ಉಪದೇಶ ಮಾಡಿಸಿದ್ದಾರೆ. ಒಳ್ಳೆ ತುಂಬಾ ಸಂತೋಷ. ತಮ್ಮ ಹೆಸರು? ಕೇಶವಮೂರ್ತಿ ಅಂತ. ಯಾವರು? ನಮ್ದು ಮೂಲತಃ ಹುಲಗುಂಡಿ, ನಾವಿರೋದು ಮಾಲೂರಲ್ಲಿ. ಇಲ್ಲಿ ಒಲವೆ ಇದರಲ್ಲೂ ಇದೆ, ತಣ್ಣೀರ್ ಹಳ್ಳ ಹತ್ರ ಹಾಲುವಾಗ್ಲು ಅಂತಾನು ಇದೆ, ಹುಲಗುಂಡಿನಲ್ಲೂ ಇದೆ. ಅಲ್ಲಿ ಕೃಷಿ ಮಾಡ್ತಾ ಇದ್ದೀರಿ? ಹೌದೌದು. ಎಲ್ಲ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡಬಹುದು? ಹೌದೌದು, 100% ಸರ್. ವಿಷ ಭೂಮಿಗೆ, ಭೂತಾಯಿಗೆ ವಿಷ ಹಾಕಬಾರ್ದು ಅನ್ನೋ ತರದಲ್ಲಿ ನಾವು ಇಲ್ಲಿ ಬಂದಿರೋದು. ಭೂಮಿ ಹೌದಲ್ಲ ಮೇಡಮ್, ನೀವೇನಂತೀರಿ? ನಾವು ಅದನ್ನೇ ಹೇಳ್ತೀವಿ ಸರ್, ಅದನ್ನೇ ಮಾತಾಡ್ಕೊಂಡು ಬರ್ತಿದ್ದು. ನಮ್ಮಿಂದ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಉಪಯೋಗ ಆಗ್ಬೇಕು ಅಂತ ಮಾಡ್ತಿದೀವಿ ಅನ್ಕೊಂಡು ಮಾತಾಡ್ಕೊಂಡು ಬರ್ತಿದ್ವಿ ಸರ್. ಎಲ್ಲ ಮಾಡ್ಬೋದು. ಮಾಡ್ಕೊಂಡ್ ಭಾರಿ ರೈತರುಗಳು ಎಲ್ಲರೂ ಬಂದಿದ್ದೀರಿ, ಎಲ್ಲಾ ಕಡೆಯಿಂದಲೂ ಬಂದಿದ್ದೀರಿ. ಹಸಿರು ಕರ್ನಾಟಕ ಮಾಡ್ಬೋದಾ? ಹಸಿರು ಭಾರತ ಭಾರಿ ಖುಷಿ ಆಗುತ್ತೆ. ಬನ್ರಿ, ಭಾರಿ ಖುಷಿ ಆಗುತ್ತೆ ನೋಡಿರಿ. ಜಗಳ ಮಾಡ್ಕೊಂತ ಬಂದೆ. ಈಗ ಏನೇ ಗಿಡ ಕೊಟ್ರು? ನಿಂಬೆ ಗಿಡ, ಹಲಸಿನ ಗಿಡ, ಕಾಡ್ನಲ್ಲಿ ಗಿಡ ಎಲ್ಲ ಕೊಟ್ರು. ರೈತರ ಮನೆ ಬಂದೊಂದು ಗಂಟೆ. ಎಲ್ಲರಿಗೂ ಧನ್ಯವಾದಗಳು. ಸುರೇಶ್ ಮದುವೆ ಮುಗಿಸೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದ್ಸರಿ ನೋಡ್ಬಿಡಿ. ಆಲ್ ದ ಕ್ರಾಸ್ ಬಿಕಾಸ್ ದಟ್ ಇಸ್ ಆಲ್ಸೋ ಲರ್ನಿಂಗ್. ಹೊರಗಡೆ ನೋಡಿದ್ರೆ ಏನೇನು ಬೆಳೆದವ್ರೆ ಏನೇನಂತ, ಅದು ಏನೂ ಹಾಕಿಲ್ಲ. ಇವರೇ ಗುರುಗಳು ಅಂದರೆ ನವೀನ್ ಅಂತ, ಅವರು ಯೂಟ್ಯೂಬ್ ಮಾಡ್ತಾರೆ, ಕೃಷಿನೂ ಮಾಡ್ತಾರೆ. ಹೊರಗಡೆ ಇದ್ದವರು ಕಮ್ ಬ್ಯಾಕ್ ಆ್ಯಂಡ್ ಡೂಯಿಂಗ್ ಇಟ್. ದೇವಿಹಳ್ಳಿ, ಪ್ಲೇಸ್ ಇಸ್ ಕಾಲ್ಡ್ ದೇವಿಹಳ್ಳಿ, ಮಳೆಮಲ್ಲೇಶ್ವರ ಬೆಟ್ಟ ಅಂತ. ಇಸ್ ರೈನ್ ಹಿಲ್ ನಿಯರ್ ಬೈ. ಐ ಹ್ಯಾವ್ ಟು ಮಿಕ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ತುಂಬ ಹೇಳ್ತೀನಿ. ಐ ಆಮ್ ಜಸ್ಟ್ ಸೆಂಡಿಂಗ್ ಇದು ಲೈವ್ ಕಳಿಸಿದ್ದೀರಾ? ಒಂದು ಲೋಟ ನೀರು ಕುಡಿ. ಅಲ್ಲ ತರಿಸ್ಬಿಡಿ, ಅದನ್ನೇ ತರಿಸಿ ಒಂದು ಜಗ್ಗಲ್ಲಿ. ಫಸ್ಟ್ ನೀರುಗಳು ಕೊಡಿ, ಆಮೇಲೆ. ನಮ್ಮ ತಾಯಿ, ಮೈ ಮದರ್ ಇಸ್ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್, ಹಾಸನ್ ಡಿಸ್ಟ್ರಿಕ್ಟ್, ನಾಟ್ ಟೂ ಫಾರ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಬಾರ್ನ್. ನಮ್ಮ ಅಜ್ಜಿ ಹುಟ್ಟಿದ್ದು ದೊಡ್ಡ ಗದವಳ್ಳಿ. ನನಗೆ ಗೊತ್ತಿಲ್ಲ. ಅದೇ ಮನೆಯಲ್ಲಿ ಹುಟ್ಟಿದ ಮಹಾಪುರುಷ ವೀಣೆ ದೊರೆಸ್ವಾಮಿ ಅಯ್ಯ, ದೊಡ್ಡ ಗದವಳ್ಳಿ. ಅಲ್ಲಿ ಇನ್ ದ್ಯಾಟ್ ಟೆಂಪಲ್, 1000-year old temple, you have both Halebeedu, Belur, ಶೈವೈಸಮ್, ವೈಷ್ಣವಿಸಮ್ ಎರಡೂ ಒಂದೇ ಕಡೆ. ಅದು ಒಂದೇ ಒಂದು ದೇವಸ್ಥಾನದಲ್ಲಿ ಯಾರೋ ಒಂದು ಕಾಸು ದಕ್ಷಿಣ ಹಾಕೋ ಆಗಿಲ್ಲ. ಮಹಾಲಕ್ಷ್ಮಿನೇ ದುಡ್ಡು ಕೊಡೋದು ನಮಗೆ, ಅವಳಿಗೆ ನಾವು ದುಡ್ಡು ಕೊಡ್ತೀವ? ಪ್ರಕೃತಿ ನಮಗೆ ಆಹಾರ ಕೊಡ್ತಾ ಇದೆ, ಪ್ರಕೃತಿಗೆ ನಾವೇನಾದ್ರು ಕೊಡ್ತಾ ಇದ್ದೀವಿ? ವಿಷ ಉಣಿಸ್ತಾ ಇದ್ದೀವ ಪ್ರಕೃತಿಗೆ.
ಹೆಸರು ಗಿಸ್ರೆಲ್ಲ ಇದೆ ಸರಿ ಕಣ್ರಿ ಹಾಕ್ಲಾಗಿ ಅದು ಯಾರ್ಯಾರು ಗಿಫ್ಟ್ಗಳು ಬರ್ತಾರೋ ಬರಲ್ವೋ ನೀನು ಅದಕ್ಕಿಂತ ಜಸ್ಟ್ 1 minute. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೆಹಿಯ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿನಾಶ್ರಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದೊಳಾಡಿದರು ನೇಗಿಲ ಬಲದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳೆಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ बोलो भारत माता के जय जवान ಜೈ ಕರ್ನಾಟಕ. ನಮ್ಮ ತಾಯಿ, ಮೈ ಮದರ್ ಇಸ್ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್, ಹಾಸನ್ ಡಿಸ್ಟ್ರಿಕ್ಟ್, ನಾಟ್ ಟೂ ಫಾರ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಬಾರ್ನ್, ನಮ್ಮ ಅಜ್ಜಿ ಹುಟ್ಟಿದ್ದು ದೊಡ್ಡ ಗದವಳ್ಳಿ, ನನಗೆ ಗೊತ್ತಿಲ್ಲ. ಅದೇ ಮನೆಯಲ್ಲಿ ಹುಟ್ಟಿದ ಮಹಾಪುರುಷ ವೀಣೆ ದೊರೆಸ್ವಾಮಿ ಅಯ್ಯ, ದೊಡ್ಡ ಗದವಳ್ಳಿ. ಅಲ್ಲಿ ಇನ್ ದ್ಯಾಟ್ ಟೆಂಪಲ್, 1000-year old temple, you have both ಹಳೆಬೀಡು ಬೇಲೂರು, ಶೈವೈಸಮ್ ವೈಷ್ಣವಿಸಮ್ ಎರಡೂ ಒಂದೇ ಕಡೆ. ಅದು ಒಂದೇ ಒಂದು ದೇವಸ್ಥಾನದಲ್ಲಿ ಯಾರೋ ಒಂದು ಕಾಸು ದಕ್ಷಿಣ ಹಾಕೋ ಹಾಗಿಲ್ಲ. ದೊಡ್ಡ ಗದವಳ್ಳಿ ಮಹಾಲಕ್ಷ್ಮಿನೇ ದುಡ್ಡು ಕೊಡೋದು ನಮಗೆ, ಅವಳಿಗೆ ನಾವು ದುಡ್ಡು ಕೊಡ್ತೀವ? ಪ್ರಕೃತಿ ನಮಗೆ ಆಹಾರ ಕೊಡ್ತಾ ಇದೆ, ಪ್ರಕೃತಿಗೆ ನಾವೇನಾದ್ರು ಕೊಡ್ತಾ ಇದ್ದೀವಿ? ವಿಷ ಉಣಿಸ್ತಾ ಇದ್ದೀವ ಪ್ರಕೃತಿಗೆ?